ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಸರಾ ಲಾಗ್ಸ್ ಇನ್ ಜರ್ಮನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಮಗೆ ಫ್ರೆಶ್ ಆಗಿರುವಂಥ ಫ್ರಾನ್ಸ್ ಸಿಕ್ಕಿದೆ. ಫ್ರೋಝನ್ ಫ್ರಾನ್ಸ್ ತಿಂದು ಬೇಜಾರಾಗಿತ್ತು. ಒಂದು ಕಡೆ ನಮಗೆ ಫ್ರೆಶ್ ಆಗಿ ಫ್ರಾನ್ಸ್ ಸಿಗುತ್ತೆ ಅಂತ ಗೊತ್ತಾಯಿತು, ಅಲ್ಲಿಗೆ ಹೋಗಿ ತಂದಿರೋದು. ಇದನ್ನು ಇವಾಗ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಫ್ರಾನ್ಸನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಸಿಂಪಲ್ಲಾಗಿ ಒಂದು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಸಾಲ್ಟು, ಎಲ್ಲ ಪೌಡ್ರು ಮತ್ತು ಧನಿಯಾ ಪೌಡ್ರು ಮತ್ತು ಅಚ್ಕಾರದ ಪುಡಿ, ಇದು ಮನೇಲೇ ಮಾಡಿರುವಂಥ ಅಚ್ಕಾರದ ಪುಡಿ. ಹಾಗಾಗಿ 1/4 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ. ಇವಾಗ ರೈಸ್ ರೆಡಿ ಮಾಡ್ಕೊಳ್ಳೋಣ. ರೈಸ್ ಮಾಡ್ಕೊಳ್ಳೋದಕ್ಕೆ ನೀರನ್ನು ಬಿಸಿಗಿಟ್ಟಿದೆ. ನೀರು ಬಿಸಿಯಾಗಿದೆ. ನೀರನ್ನು ಜಾಸ್ತಿ ತೊಗೋಬೇಕು, ಆಮೇಲೆ ಸ್ಟ್ರೈನ್ ಮಾಡೋದಿದೆ. ನೀರು ಜಾಸ್ತಿ ತೊಗೊಂಡ್ರೆ ನಮಗೆ ರೈಸ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. 2 ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸ್ ಹೂವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇವೆಲ್ಲ ಹಾಕೋದ್ರಿಂದ ನಮಗೆ ರೈಸು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ 10 ಮಿನಿಟ್ಸ್ ನೆನೆಸಿಟ್ಕೊಂಡಿರುವಂಥ ಬಾಸುಮತಿ ರೈಸನ್ನು ಹಾಕ್ಕೊಳ್ತೀನಿ. ನಾರ್ಮಲ್ ರೈಸಲ್ಲಿ ಕೂಡ ಮಾಡ್ಕೋಬೋದು. ರೈಸನ್ನು ತುಂಬ ಬೇಯಿಸ್ಕೋಬಾರ್ದು, ಅಂದರೆ ಪೂರ್ತಿಯಾಗಿ ಬೇಯಿಸ್ಕೋಬಾರ್ದು. 90% ಅಷ್ಟೇ ಬೇಯಿಸ್ಕೋಬೇಕು. ಆಮೇಲೆ ನಮಗೆ ಕುಕ್ಕರಲ್ಲಿ ಹಾಕಿಬಿಟ್ಟು 10% ಬೇಯಿಸ್ಕೊಳ್ಳೋದಿರುತ್ತೆ. ನೋಡಿ, ಅನ್ನ ರೆಡಿಯಾಗಿದೆ. ಇಷ್ಟಾದರೆ ಸಾಕು, ಮೆತ್ತಗಾಗಿದೆ ಅನ್ನ. ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ತೀನಿ. ಇವಾಗ ಬಿರಿಯಾನಿ ಮಾಡಲಿಕ್ಕೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಳ್ತೀನಿ. ಇವಾಗ ಅದೇ ಕುಕ್ಕರಿಗೆ ಚಕ್ಕೆ, ಲವಂಗ, 2 ಪಲಾವ್ ಎಲೆ, 2 ಏಲಕ್ಕಿ ಮತ್ತು ಅನಾನಸ್ ಹೂವು, 1/4 ಸ್ಪೂನು ಕಾಳುಮೆಣಸು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ 5ರಿಂದ 6 ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇವಿಷ್ಟನ್ನು ಹಾಕಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಗರಂ ಮಸಾಲೆ ಆಪ್ಷನಲ್ಲು, ನಿಮಗೆ ಯಾವ್ದು ಗರಂ ಮಸಾಲೆ ಇಷ್ಟನೋ ಆ ಗರಂ ಮಸಾಲೆನ ಹಾಕ್ಕೋಬೋದು. ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ, ನಾನಿಲ್ಲಿ 2 ಟೊಮೆಟೊನ ತೊಗೊಂಡಿದ್ದೀನಿ. ಅದನ್ನು ಕೂಡ ಸೇರಿಸಿ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮೊದಲೇ ಆ್ಯಡ್ ಮಾಡಬೇಕಿತ್ತು, ಮರ್ತು ಬಿಟ್ಟಿದ್ದೆ. ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಪುದೀನ ಇವೆರಡನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗುವವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಯಾಕೆ ಅಂದರೆ ನಾವು ಫ್ರಾನ್ಸನ್ನು ಮ್ಯಾರಿನೇಟ್ ಮಾಡುವಾಗ ಉಪ್ಪನ್ನು ಹಾಕಿರ್ತೀವಿ ಮತ್ತು ರೈಸ್ ಮಾಡುವಾಗಲೂ ಕೂಡ ಉಪ್ಪನ್ನು ಹಾಕಿರ್ತೀವಿ. ಸೊ ಇವಾಗ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇರುವುದಿಲ್ಲ. ಸಪೋಸ್ ಬೇಕಂತಂದರೆ ಆಮೇಲೆ ನೋಡಿಬಿಟ್ಟು ಹಾಕ್ಕೊಳ್ಬೋದು. ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ 1 ಸ್ಪೂನು ಗರಂ ಮಸಾಲ, 1/4 ಸ್ಪೂನ್ ಎಲ್ಲ ಪೌಡ್ರು ಮತ್ತು 1 ಸ್ಪೂನ್ ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ನಾನು ಮನೇಲೇ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಸಪೋಸ್ ನೀವೇನಾದರೂ ಪ್ಯಾಕೆಟ್ ಚಿಲ್ಲಿ ಪೌಡ್ರನ್ನು ಉಪಯೋಗಿಸ್ತೀರಾ ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಯಾಕೆ ಅಂದರೆ ಪ್ಯಾಕೆಟ್ನಲ್ಲಿ ಬರೋ ಚಿಲ್ಲಿ ಪೌಡ್ರು ತುಂಬ ಖಾರ ಇರುತ್ತೆ. ಹಾಗೆ 2 ಸ್ಪೂನ್ ಆಗುವಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರನ್ನ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ಮ್ಯಾರಿನೇಟ್ ಆಗಿರುವಂಥ ಫ್ರಾನ್ಸನ್ನು ಹಾಕಿಬಿಟ್ಟು 10 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಈ ಮ್ಯಾರಿನೇಷನನ್ನು ಒಂದು 30 ಮಿನಿಟ್ಸ್ ಇಲ್ಲ 1 ಅವರ್ ಕೂಡ ಇಡ್ಬೋದು. ಒಂದು 1/4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೀರನ್ನು ಹಾಕ್ಕೊಳ್ಬೇಕಾಗತ್ತೆ, ಯಾಕೆ ಅಂದರೆ ಫ್ರಾನ್ಸ್ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಬೇಕಾಗತ್ತೆ. ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಅಲ್ಲಿವರೆಗೂ ಫ್ರಾನ್ಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ ಇವಾಗ ಫ್ರಾನ್ಸ್ ಎಲ್ಲ. ಇವಾಗ ಇದರಲ್ಲಿರೋ ಅರ್ಧ ಮಸಾಲೆನ ಎತ್ತಿಟ್ಕೊಂಡು ಸ್ವಲ್ಪ ಮಸಾಲೆನ ಹಾಗೆ ಕುಕ್ಕರಲ್ಲಿ ಇಟ್ಟಿರ್ತೀನಿ. ಇವಾಗ ಮಾಡಿಟ್ಕೊಂಡಿರುವ ರೈಸನ್ನು ಈ ರೀತಿಯಾಗಿ ಲೇಯರ್ ಆಗಿ ಹಾಕ್ಕೊಳ್ತೀನಿ. ಅರ್ಧ ರೈಸ್ ಹಾಕಿದ ನಂತರ ಮತ್ತೆ ಎತ್ತಿಟ್ಕೊಂಡಿರುವಂಥ ಮಸಾಲೆನ ಈ ರೈಸ್ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ.
ನೋಡಿ ಈ ರೀತಿಯಾಗಿ ಹಾಕ್ಕೊಳ್ತಿದ್ದೀನಿ. ನಂತರ ಅದಕ್ಕೆ ಮತ್ತೆ ಉಳಿದಿರುವಂಥ ರೈಸನ್ನು ಹಾಕಿಬಿಟ್ಟು ಅರ್ಧ ಗ್ಲಾಸ್ ಸ್ಟ್ರೈನ್ ಮಾಡಿರುವಂಥ ನೀರನ್ನು ಎತ್ತಿಟ್ಕೊಂಡಿದ್ದೀನಿ. ನಾರ್ಮಲ್ ನೀರು ಕೂಡ ಹಾಕ್ಕೋಬೋದು, ಇಲ್ಲ ನಾವು ರೈಸ್ ಮಾಡುವಾಗ ಸ್ಟ್ರೈನ್ ಮಾಡ್ತೀವಲ್ಲ ಆ ನೀರನ್ನು ಕೂಡ ಹಾಕ್ಬೋದು. ಮೇಲಿಂದ 1 ಸ್ಪೂನ್ ತುಪ್ಪ ಮತ್ತು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಮೊದಲು, ಆ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಕುಕ್ಕರನ್ನು ಮುಚ್ಚಿಬಿಟ್ಟು 10 ನಿಮಿಷ ಲೋ ಫ್ಲೇಮಲ್ಲಿ ಇಡ್ತೀನಿ. 10 ನಿಮಿಷ ಆಗಿದೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂತ ಹೇಳಿ. ಘಮ್ ಅಂತಿದೆ ಬಿರಿಯಾನಿ ಸ್ಮೆಲ್. ತುಂಬ ಚೆನ್ನಾಗಿ ಬಂದಿದೆ. ರೈಸ್ ಎಲ್ಲ ಬಿಡಿ ಬಿಡಿಯಾಗಿದೆ. ಅಚ್ಕಾರದ ಪುಡಿ ಹಾಕಿರೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.